ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರವಿ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಚಾನಲ್. ಈ ವಿಡಿಯೋದಲ್ಲಿ ನೋಡೋಣ ಮನೆ ಗ್ರೌಂಡಿಂಗ್ ಹಾಕೋದ್ರ ಬಗ್ಗೆ. ಈ ಗ್ರೌಂಡಿಂಗ್ ಹಾಕೋದ್ರ ಬಗ್ಗೆ ನೋಡೋದಕ್ಕಿಂತ ಮುಂಚೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಒಂದು ಲೈಕ್ ಮಾಡಿ, ಹಂಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋ ಕಾಮೆಂಟ್ ಮಾಡಿ ತಿಳಿಸಿ. ಅದೇ ನೋಡೋದಾದರೆ ಈ ನೋಡಿ, ಇವಾಗ ಫಸ್ಟಿಗೆ ಏನು ಮಾಡಬೇಕು ಅಂದರೆ ಗುಣಿ ಅಗಿಬೇಕು. ಗುಣಿ ಅಗದಿದ್ದಾದ ಮೇಲೆ ಅದಕ್ಕೆ ಬೇಕಾಗಿರೋ ಐಟಮ್ ರೆಡಿಯಾಗಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಕಾಪರ್ ಪ್ಲೇಟ್, 1x1 ಕಾಪರ್ ಪ್ಲೇಟು, ಕಾಪರ್ ನೆಟ್ ಬಾಲ್ಟ್ 2, ಕಾಪರ್ ಕಂಬಿ. ಆ ಕಂಬಿ ನೋಡಿ, ಇವಾಗ ಕೆಳಗಡೆ ಗುಣಿಯಿಂದ ಮೇಲೆ ಮೀಟ್ರ್ ಬಾಕ್ಸ್ಗೆ ಬರಬೇಕು ಈ ವೈರು. ಅಷ್ಟು ವೈರ್ ನಾನು ತರಿಸ್ಕೊಂಡಿದ್ದೀನಿ ಕಾಪರ್ ಕಂಬಿ. ಮೊದಲಿಗೆ ನಾನು ಮಾಡಬೇಕಾದ ಕೆಲಸ, ಈ ಕಾಪರ್ ಪ್ಲೇಟ್ಗೆ ನೆಟ್ ಬಾಲ್ಟ್ ಟೈಟ್ ಹಾಕೋಬೇಕು. ನೆಟ್ ಬಾಲ್ಟ್ ಟೈಟ್ ಹಾಕ್ಕೊಂಡು ಇನ್ನು 2 ನೆಟ್ ಬಾಲ್ಟ್ ಹಾಕೋಬೇಕು. ಆ ಕಡೆ ಒಂದು, ಈ ಕಡೆ ಒಂದು ನೆಟ್ ಬಾಲ್ಟ್ 2 ಹಾಕೋಬೇಕು. ಅದು ಹಾಕಿದ್ದಾದ್ಮೇಲೆ ಕಂಬಿ ನೋಡಿ, ಕಂಬಿ ಆ ಬಾಲ್ಟ್ಗೆ ಈ ಬಾಲ್ಟ್ಗೆ ಎರಡಕ್ಕೂ ಸುತ್ಕೋಬೇಕು. ಸುತ್ಕೊಂಡು ಏನು ಮಾಡಬೇಕು ಅಂದರೆ ಚೆನ್ನಾಗಿ ಟೈಟ್ ಮಾಡಬೇಕು. ಅದನ್ನು 2 ಬಾಲ್ಟ್ಗೆ ಹಾಕಿದ್ದೀನಿ ನೋಡಿ, ಟೈಟ್ ಮಾಡ್ತಾಯಿದ್ದೀನಿ. ಫುಲ್ಲು ಟೈಟಾಗಿ ಟೈಟ್ ಮಾಡಬೇಕು. ಟೈಟ್ ಮಾಡಿದ್ದಾದಮೇಲೆ ಆ ಗುಣಿ ಒಳಗೆ ಇಳಿಸ್ಬೇಕು. ಈ ಥರ ಗುಣಿ ಒಳಗೆ ಇಳಿಸ್ಬೇಕು. ಇಳಿಸಿದ್ದಾದಮೇಲೆ ಅದ್ರ ಮೇಲೆ ಇನ್ನು ನಾವು ಮಾಡಬೇಕಾದ ಕೆಲಸ, ಒಂದು ಟೈಮು ಉಪ್ಪು ಹಾಕಬೇಕು. ಕಾಪರ್ ಪ್ಲೇಟ್ ತುಂಬ ಅಲ್ಲ, ಕೆಳಗಡೆ ಒಂದು ಟೈಮು ಕಾಪರ್ ಪ್ಲೇಟ್ಗೆ ಉಪ್ಪು ಹಾಕಬೇಕು. ಅದಾದಮೇಲೆ ಒಂದು ರೌಂಡು ಮಣ್ಣು ಹಾಕಬೇಕು. ನೋಡಿ, ಈ ಥರ ಒಂದು ರೌಂಡ್ ಮಣ್ಣು. ಅದಾದಮೇಲೆ ಇನ್ನೊಂದು ರೌಂಡು ಇದ್ಲು ಹಾಕಬೇಕು. ಮಣ್ಣು ಹಾಕಿದ್ದಾಯಿತು, ಇನ್ನೊಂದು ರೌಂಡ್ ಇದ್ಲು ಹಾಕಬೇಕು. ಒಂದು ರೌಂಡು ಮಣ್ಣು ಆಯಿತು. ಇವಾಗ ಇದ್ಲು. ಫಸ್ಟಿಗೆ ಉಪ್ಪು ಹಾಕಬೇಕು, ಆಮೇಲೆ ಮಣ್ಣು ಹಾಕಬೇಕು, ಅದ್ರ ಮೇಲೆ ಇದ್ಲು ಆದಮೇಲೆ ಒಂದು ರೌಂಡ್ ಮಣ್ಣು ಹಾಕೋಬೇಕು. ಒಂದು ರೌಂಡ್ ಮಣ್ಣು ಹಾಕ್ತಾಯಿದ್ದೀನಿ ನೋಡಿ, ಒಂದು ರೌಂಡ್ ಮಣ್ಣು. ಅದಾದಮೇಲೆ ಒಂದು ರೌಂಡು ಇದಕ್ಕೆ ಸ್ವಲ್ಪ ಕೂತ್ಕೋಬೇಕಲ್ಲ, ಎಲ್ಲ ಒಂದು ಸರಿ ನೀಟಾಗಿ ಕೂತ್ಕೋಬೇಕಲ್ಲ, ಅದಕ್ಕೆ ಅಂತೇಳಿ ಒಂದು ರೌಂಡ್ ನೀರು ಹಾಕಬೇಕು. ಒಂದು 5 ಲೀಟ್ರು, ಒಂದು 10 ಲೀಟ್ರ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ. ಒಂದು 5 ಲೀಟ್ರ್ 10 ಲೀಟ್ರ್ ಅಷ್ಟು ನೀರು ಹಾಕಿದರೆ ಏನಾಗುತ್ತೆ ಅಂದರೆ, ಈ ಉಪ್ಪು ಇದ್ಲು ಮಣ್ಣು ನೀಟಾಗಿ ಕೂತ್ಕೊಂಡ್ಬಿಡ್ತದೆ, ಜಾವ ಹಿಡ್ಕೊಳ್ಳೋಕ್ಕೆ ಚಾನ್ಸ್ ಇರ್ತದೆ. ಮತ್ತು ಒಂದು ರೌಂಡು ಉಪ್ಪು ಹಾಕ್ತಾಯಿದ್ದೀನಿ. ಒಂದು ರೌಂಡ್ ಉಪ್ಪು ಹಾಕಿದ್ದಾದಮೇಲೆ ಅದ್ರ ಮೇಲೆ ಇನ್ನೊಂದು ರೌಂಡ್ ಸೇಮ್ ಸ್ಟಾರ್ಟಿಂಗ್ ಮಾಡಿದ್ನಲ್ಲ ಅದೇ ಟೈಪೇ, ಇನ್ನೊಂದು ರೌಂಡು ಮಣ್ಣು ಆದಮೇಲೆ ಸೇಮ್ ಆ್ಯಸ್ ಇಟ್ ಈಸ್ ಅದ್ರ ಮೇಲೆ ಇದ್ಲು ಹಾಕಬೇಕು. ಮಣ್ಣು ಆಯಿತು, ಇವಾಗ ಇದ್ಲು ಹಾಕಬೇಕು. ಇದ್ಲು ಹಾಕ್ತಾಯಿದ್ದೀನಿ. ಹಾಕಿದ್ದಾದಮೇಲೆ ಅದ್ರ ಮೇಲೆ ಒಂದು ರೌಂಡ್ ಮಣ್ಣು ಹಾಕ್ಬಿಟ್ರೆ ಅದ್ರ ಮೇಲೆ ನೀರು ಹಾಕಬೇಕು. ಅದನ್ನು ನೋಡಿಸ್ತೀನಿ. ಆಯಿತು, ಇವಾಗ ಮಣ್ಣು ಹಾಕಬೇಕು. ಮಣ್ಣು ಹಾಕ್ತಾಯಿದ್ದೀನಿ. ಇದು ಫೈನಲ್ಲು. ಇಲ್ಲಿರೋ ಇಲ್ಲೆಲ್ಲ ಮಣ್ಣು ಎತ್ತಾಕಿದ್ದಾರೆ ನೋಡಿ. ಇದು ಫೈನಲ್ ಸ್ಟೇಜು ಗುಣಿಗೆ. ಇದು ಫೈನಲ್ ಸ್ಟೇಜು. ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿದ್ದು ಆಯಿತು. ಇನ್ನೇನಿದ್ರು ಅದಕ್ಕೆ ಮಣ್ಣು ಹಾಕಬೇಕು. ಮಣ್ಣು ಇಲ್ಲೆಲ್ಲ ಖಾಲಿ ಆಗಿದೆ, ಇದೆಲ್ಲ ತಾಚಿ ಹಾಕಿಬಿಟ್ಟಿದ್ದಾರೆ. ಆ ಮಣ್ಣು ಎತ್ಕೊಂಬಂದು ಹಾಕ್ತಾಯಿದ್ದಾರೆ. ಅದು ಹಾಕಿದ ಮೇಲೆ ಫುಲ್ಲು ಈ ಗುಣಿ ತುಂಬ ಇನ್ನೊಂದು ರೌಂಡು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ಇದ್ಲು ಹಾಕಿ ಫೈನಲ್ಗೆ ನೀರು ಬಿಟ್ಬಿಡ್ತೀನಿ. ಫುಲ್ಲು ಮುಗೀತು ಅಲ್ಲಿಗೆ ನೋಡಿ, ಈ ಥರ ಮುಗೀತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದು ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.